ಇಲ್ಲ ತುಂಬ ಕರೆಕ್ಟು. ಅಲ್ಲಿ ಅಣ್ಣ ಒಂದೊಂದು ಇಂಟು ಕೊಡ್ತಾ ಇರ್ತಾರಲ್ಲ, ನನಗೊಂದ್ಸರಿ ಅದೇ ಬಕೆಟ್ ಅಂದಾಗ ಗೊತ್ತಾಗೋಯ್ತು ನನಗೆ, ನಾನು ಇರೋದೇ ಈ ಟೀಮಲ್ಲಿ ಮೋಸ್ಟ್ಲಿ ಇದೆಲ್ಲೋ ಹಿಂಗಿದೆ ಅಂತ. ಆವಾಗಲೇ ಅಶ್ವಿನಿ ಮೇಡಮು ನನಗೆಲ್ಲ ಒಂದಷ್ಟು ಅಂದರೆ ಜಿನಿನಾಗೆ ಅವ್ರು ಅದೇ ಟೈಮಲ್ಲಿ ಏನೋ ಬಂದು ನನಗೇನೋ ಇಂಪ್ಲಾಂಟ್ ಮಾಡೋಕ್ಕೆ ನೋಡ್ತಾರೆ, ನೀವು ಗಿಲ್ಲಿನ ಅದು ಹೆಂಗೆ ಹೊಗಳಿದ್ರಿ, ಆ ಹುಡುಗ ಹಿಂಗೆ ಆಗೋದಿತ್ತು ಅಂದಾಗ ಅದು ಯಾಕೋ ಇವ್ರು ಯಾಕೋ ನನ್ನ ಮೇಲೆ ಏರಿಕೆ ಇರ್ತಾವ್ರಲ್ಲ, ಎಲ್ಲೋ ಮಿಸ್ ಹೊಡಿತಿದೆ ಅಂತ ಜಗಳ ಆಗುತ್ತೆ. ಒಂದೆರಡು ದಿನ ನಡೆಯುತ್ತೆ. ಅಷ್ಟರಲ್ಲಿ ಒಂದೇ ಟೀಮಿಗೆ ಬರ್ತೀವಿ, ಮತ್ತು ಆ ಟೀಮ್ಗೋಸ್ಕರ ಆಡಲೇಬೇಕಾಗುತ್ತೆ. ಮತ್ತು ಅಲ್ಲೆಲ್ಲೋ ಒಂದು ಕಡೆ ಒಬ್ರಿಗೊಬ್ರು ಸಾರಿಗಳು ಕೇಳ್ಕೊಂಡಿರ್ತೀವಿ, ಅದು ಒಂದೊಂದು ಸರಿ ಆಚೆ ಬರಲ್ಲ, ಬಂದಿರಲ್ಲೋ ಗೊತ್ತಿಲ್ಲ, ಮತ್ತು ಅಲ್ಲೆಲ್ಲೋ ಮಾತು ಸ್ಟಾರ್ಟ್ ಆಗುತ್ತೆ. ಅದು ತಪ್ಪಾಗಿ ಕಾಣುತ್ತೆ ಅನ್ಸುತ್ತೆ. ಆಚೆ ಹೋಗೋವಾಗ ಹೇಳಿದ್ರಿ ನಮಗೂ ಕೂಡ 10-12 ಸಿನಿಮಾ ಇದೆ, ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ 10-12 ಸಿನಿಮಾ ಇದೆ, ಸೊ ಬಿಗ್ ಬಾಸ್ಗೆ ಹೋಗೋಕ್ಕೆ ನನಗೆ ಗೊತ್ತಿಲ್ಲ ಅನ್ನೋಂಥದ್ದು ರೀತಿ. ಈಗ 10-12 ಸಿನಿಮಾ ಮಾಡಿ ಪಡೆಯುವಂಥ ಸಂಭಾವನೆಗೂ ಬಿಗ್ ಬಾಸ್ ಮನೆಗೆ ಹೋಗಿ ಬಂದು ತಗೊಂಡಂಥ ಸಂಭಾವನೆಗೂ ಏನು ವ್ಯತ್ಯಾಸ ಇದೆ? ಎಷ್ಟು ಅರ್ನ್ ಮಾಡಿದ್ರಿ ಹಾಗಾದರೆ? ಅಣ್ಣ ಏನು ಗೊತ್ತಾ, ಅವತ್ತು ಪೂಜೆ ಮಾಡಿದ್ವಿ ಗೊತ್ತಾ, ನಮ್ಮ ಸಿನಿಮಾದು ನೀವೇ ಪ್ರಶ್ನೆ ಕೇಳಿದ್ರಿ ಗೊತ್ತಾ, ಪೂಜೆನ ಅಷ್ಟು ಬೇಗ ಮಾಡಿದ್ದೆ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ. ಅಲ್ಲಿಂದ ಬಂದಮೇಲೆ ಸಿನಿಮಾ ಸ್ಟಾರ್ಟ್ ಮಾಡೋದು ಅಂತ. ಯಾಕಂದ್ರೆ ಸರ್ಗೂ ಹೇಳಿದೆ, ನನಗೆ ಅವರು ಬಂದು ಎಲ್ಲ ಹೇಳಿ ಎಲ್ಲ ಓಕೆ ಆದಾಗ ನಾಳೆ ಸರ್ ಇಲ್ಲ ಸರ್ ಅಷ್ಟೊಂದು ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟಿದ್ದೆ, ಹಿಂಗಿದೆ ಸಾರ್ ಅಂತ. ಸರಿ ಸುದ್ದಿ ಹೋಗಿ ಬಂದಮೇಲೆ ಮಾಡೋಣ ಅಂತ ಅಂದಿದ್ರು. ಪೂಜೆ ಒಂದು ಮುಂಚೆನೇ ಮಾಡ್ಕೊಳ್ಳೋಣ ಅಂದರು. ಆಯ್ತು ಅಣ್ಣ ಮಾಡ್ಕೊಳ್ಳೋಣ ಸರ್ ಅಂತ ಪೂಜೆ ಮಾಡಿದ್ವಿ. ನನ್ನ ಬಾಯಿಂದ ಅದು ಆಚೆ ಬರಬಾರ್ದಿತ್ತು. ಹಂಗಾಗಿ ನನಗೆ ನಾನು 3 ಸತಿ ಯಾಕೆ ಮಿಸ್ ಆಗಿತ್ತು ಅಂದರೆ, ಒಂದು 15 ದಿನಕ್ಕೆ ಮುಂಚೆ ಪ್ರಕಾಶ್ ಸರ್ ಹೇಳ್ತಿದ್ರು, ನಾನು ಅದೇ ಸಾರ್ ನೀವು ಹಿಂಗೆ ಹೇಳಿದ್ರೆ ಹಿಂಗಿಲ್ಲ ಸರ್, ನೀವು ಒಂದು ಚೂರು ಬೇಗ ಯಾವಾಗೆಲ್ಲ ಮಾಡ್ಕೋತೀನಿ. ನನಗೆ ಈ ಸತಿ 1.5 ತಿಂಗಳು ಮುಂಚೆನೇ ಹೇಳಿ ಕನ್ಫರ್ಮ್ ನೀವು ಅನ್ನೋದನ್ನು ಅಗ್ರಿಮೆಂಟ್ ಆಗೋಗಿತ್ತು. ಅದಕ್ಕೆ ನಾನು ಒಂದಷ್ಟು ಸಿನಿಮಾಗಳಿತ್ತು, ಅವ್ರ ಹತ್ರ ಎಲ್ಲ ಕಾನ್ಫಿಡೆನ್ಷಿಯಲಾಗಿ ಪ್ರಾಮಿಸ್ ತೊಗೊಂಡು ಡೈರೆಕ್ಟರ್ ಹತ್ರ ಬೇರೆಯವ್ರಿಗೂ ಹೇಳ್ಬೇಡಿ ಏನು ಅಂತ, ಅದು ಆಚೆ ಹೋಗ್ಬಿಡುತ್ತೆ ಅಂತೇಳಿ ಮುಗಿಸಿದ್ದೆ. ಒಂದಷ್ಟು ಸಿನಿಮಾ ಡಬ್ಬಿಂಗ್ ಮುಗಿಸಿದೆ, ಡೇ ಆ್ಯಂಡ್ ನೈಟು. ಅದು ಮುಗಿಸಿದವ್ರಿಗೆ ಮಾತ್ರ ಗೊತ್ತು. ಒಂದಷ್ಟು ಸಿನಿಮಾ ಮೇಲೆ ಒಂದು ತೆಲುಗು 2 ಮಾಡ್ತಿದ್ದೆ. ಅವ್ರದ್ದಂತೂ ಇಮಿಡಿಯೇಟಾಗಿ ಮುಗಿಸಿದೆ. ಅವ್ರು ನನಗೋಸ್ಕರ ಶೆಡ್ಯೂಲ್ ಚೇಂಜ್ ಮಾಡಿ ಮಾಡಿಸ್ಕೊಂಡಿದ್ರು. ಮಾದೇವ ಸಿನಿಮಾ ನೋಡಿ ಒಬ್ಬರು ಸರ್ ಆರ್ ಕೆ ಸರ್ ಅಂತ, ನೀವೇ ಬೇಕು ಅಂತೇಳಿ ಅದು ಇಡೀ ಶೆಡ್ಯೂಲ್ ತೆಲುಗು ಶೆಡ್ಯೂಲ್ನೇ ನನಗೋಸ್ಕರ ಮುಗಿಸಿದ್ರು ಹೈದ್ರಾಬಾದಲ್ಲಿ. ಅದನ್ನೆಲ್ಲ ಮುಗಿಸೋದೇ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಈಗ ನಾನು ಒಂದು 3 ಸಿನಿಮಾ ಲೀಡಲ್ಲಿ ಮಾಡ್ತಿರೋದು, ಅದು ಬಿಟ್ಟು ಒಂದು 6-7 ಸಿನಿಮಾ ವಿಲನಾಗಿ ಮಾಡ್ತಿರೋದಿದೆ. ಅವ್ರನ್ನೆಲ್ಲ ಕೇಳ್ಕೊಂಡಿದ್ದೆ. ಅವರು ಇಲ್ಲ ಸುದ್ದಿ ಚಕ್ಕಂತ ಆಗಲ್ಲ, ನೀವು ಹೋಗಿ ಬನ್ನಿ ಪರವಾಗಿಲ್ಲ ಅಂತ. ಈಗ ಬೆಳಗ್ಗೆ ಬಂದ ತಕ್ಷಣ ಅದೇ ಅವ್ರಿಗೆಲ್ಲ ಮಾಡಿದೆ, ಸುದ್ದಿ ಡೇಟ್ಗಳು ಕೊಟ್ಬಿಡ್ತೀನಿ ಮುಗಿಸ್ಬಿಡೋಣ ಅಂತ. ಹ್ಞೂ ಸರ್ ಅಂತೇಳಿ ಇಲ್ಲಿ ಬಂದು ಕೂತೆ. ಇಲ್ಲ, ಸಂಭಾವನೆ ವಿಚಾರದಲ್ಲಿ ಕೇಳ್ತಾರೆ ಅಂದರೆ ಎಷ್ಟು ಅರ್ನ್ ಮಾಡಿದ್ರಿ, ಎಷ್ಟು ಅರ್ನ್ ಮಾಡೋ ಕ್ಯಾಲ್ಕುಲೇಷನ್ ಇತ್ತು, ಜೊತೆಗೆ ಒಂದು ವೇಳೆ ವಿನ್ನರ್ ಆಗಿ ನಿಮ್ಗೆ 50 ಲಕ್ಷ ಬಂದಿದ್ರೆ ಏನು ಮಾಡ್ತಿದ್ರಿ ಅನ್ನೋದು? ಅಣ್ಣ ಇಲ್ಲ ಅಂದರೆ ಈಗ ಸಂಬಳಕ್ಕೆ ಕೆಲಸ ಮಾಡಿದ್ರೆ ನಾನು ಆಚೆ ಸಂಬಳಕ್ಕೆ ಚೆನ್ನಾಗೇ ಇತ್ತು ಅಣ್ಣ. ನನಗೆ ತುಂಬ ಚೆನ್ನಾಗಿ ತಾಯಿ ಥರ ನೋಡ್ಕೊಂಡಿದ್ದೆ ಸಿನಿಮಾ. ನನಗೆ ಇದೊಂದು ನೋಡಬೇಕು ಅನ್ನೋದೊಂದು ಇತ್ತು ಅಣ್ಣ, ಒಂದು ತುಂಬ ಆಸೆ ಇತ್ತು. ಅಂದರೆ ಆ ಬಿಗ್ ಬಾಸು ಅದು ನೋಡೋಣ ಅದೇನು ಅನ್ನೋದೊಂದಿತ್ತು. ಅದಕ್ಕೋಸ್ಕರ ಅಣ್ಣ ಸಂಬಳ ಹೌದು ಇದ್ದೇ ಇದೆ ಅಣ್ಣ. ಎಲ್ಲರಿಗೂ ಯಾರಿಗೂ ಅನ್ಯಾಯ ಮಾಡಲ್ಲ ಬಿಗ್ ಬಾಸಲ್ಲಿ. ಯಾಕಂದ್ರೆ ನಾವು ಪಡೋ ಶ್ರಮಕ್ಕೆ, ಅಲ್ಲಿ ನಾವು ಪಡೋ ಕಷ್ಟಗಳಿಗೆ ಮನೆಯವರೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬ ಒಳ್ಳೆ ಸಂಬಳ ಕೊಡ್ತಾರೆ ಅಣ್ಣ. ಬಟ್ ಸಂಬಳದ ಮೀರಿದ್ದೇನೋ ಒಂದು ಅಲ್ಲಿ ಚೆನ್ನಾಗಿದೆ ಅಣ್ಣ, ಅದು ನೋಡಬೇಕಿತ್ತು. ಅದು ನಾನೇ ಒಂದು ಹಳೆ ಇಂಟ್ರೋಲ್ ಇದೆ, ಕೆಲವು ಹಂಬಲಕ್ಕೆ ಮಾಡ್ತೀನಿ, ಕೆಲವು ಸಂಬಳಕ್ಕೆ ಮಾಡ್ತೀನಿ ಅಂತ. ಇದರಲ್ಲಿ ಸಂಬಳನೂ ಇತ್ತು, ಹಂಬಲನೂ ಇತ್ತು, ಎರಡೂ ಅಲ್ಲಿ ಮುಗಿಸ್ಕೊಂಡ್ಬಂದೆ ಅಣ್ಣ. ಒಂದು